ಕನಸುಗಳು ಕೆಲವೊಮ್ಮೆ ನಿದ್ದೆಯಲ್ಲಿ ಬರುತ್ತವೆ, ಕೆಲವೊಮ್ಮೆ ನಿದ್ದೆಯನ್ನೇ ಕಸಿದುಕೊಳ್ಳುತ್ತವೆ. ರಾಘವೇಂದ್ರನ ಕನಸು ಕೂಡ ಹಾಗೆ. ಅದು ಅವನಿಗೆ ನಿದ್ದೆ ಕೊಡಲಿಲ್ಲ, ಆದರೆ ಬದುಕನ್ನು ಅರ್ಥ ಮಾಡಿಸಿತು. ರಾಘವೇಂದ್ರ ಒಂದು ಸಣ್ಣ ಊರಿನ ಮಣ್ಣಿನ ವಾಸನೆ ಬಿಟ್ಟುಕೊಡದ ಹುಡುಗ. ಬಸ್ ಸ್ಟ್ಯಾಂಡ್ ಪಕ್ಕದ ಟೀ ಅಂಗಡಿಯಲ್ಲಿ ಕುಳಿತು ಗೋಡೆ ಮೇಲೆ ಅಂಟಿಸಿರುವ ಹಳೆಯ ಸಿನಿಮಾ ಪೋಸ್ಟರ್ಗಳನ್ನು ನೋಡುತ್ತಾ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ರಾಘವೇಂದ್ರ ಮನಸ್ಸಿನಲ್ಲಿ, ನಾನು ಕೂಡ ಒಮ್ಮೆ ಈ ಪೋಸ್ಟರ್ನಲ್ಲಿರಬೇಕು. ಅವನು ನಟನಾಗಬೇಕು ಅಂತ ಕನಸು ಕಂಡವನಲ್ಲ, ಅವನು ಕಥೆಗಾರ. ಜನರ ಕಣ್ಣಲ್ಲಿ ನೀರು ತರಿಸುವ, ಮನಸ್ಸು ಕದಿಯುವ ಕಥೆಗಳ ಕನಸು ಕಂಡವನು. ಸಿನಿಮಾ ಅಂದ್ರೆ ಕನಸಲ್ಲ, ಅದು ಮೋಸ. ಅಪ್ಪನ ಮಾತುಗಳು ಇನ್ನೂ ಕಿವಿಯಲ್ಲಿ ಗುನುಗುತ್ತಿದ್ದವು. ಅಮ್ಮ ಮಾತ್ರ ಮೌನವಾಗಿ ಅವನ ಕೈಗೆ ಒಂದು ಚಿಕ್ಕ ಬ್ಯಾಗ್ ಕೊಟ್ಟಳು. ಸೋತರೂ ಹೆದರಬೇಡ, ನೀನು ನಿಜವಾಗಿದ್ದರೆ ದೇವರು ನಿನ್ನ ಜೊತೆ ಇರುತ್ತಾನೆ. ಆ ದಿನ ರಾಘವೇಂದ್ರ ಮನೆಯ ಬಾಗಿಲು ಮುಚ್ಚಿದಾಗ ಹಿಂದೆ ಉಳಿದಿದ್ದು ಭರವಸೆ, ಮುಂದೆ ಇದ್ದದ್ದು ಅಜ್ಞಾತ ಭಯ. ಬೆಂಗಳೂರು, ಬಣ್ಣ ಬಣ್ಣದ ಕನಸುಗಳ ನಗರ ಬೆಂಗಳೂರು ಎಲ್ಲರನ್ನೂ ಕೈಬೀಸಿ ಕರೆಯುತ್ತೆ. ಅದರಲ್ಲಿ ಕೆಲವರು ಉಳಿಯುತ್ತಾರೆ, ಕೆಲವರು ಪಲಾಯನ ಮಾಡುತ್ತಾರೆ. ಸತ್ಯನಿಷ್ಠೆಯಿಂದ ಬದುಕಿದ್ರೆ ಕಿತ್ಕೋತಾರೆ. ಇಲ್ಲಿ ಬುದ್ಧಿಯ ಜೊತೆ ಕೈ ಶುದ್ಧ ಇರಬೇಕು ಅಂತ ಅಂದುಕೊಂಡು ಬಂದವನ ಕಥೆ. ಸ್ಟುಡಿಯೋಗಳ ಮುಂದೆ ನಿಂತು ಒಂದು ಅವಕಾಶಕ್ಕಾಗಿ ಕಾಯುವ ನೂರಾರು ರಾಘವೇಂದ್ರರು. ಕಾಸ್ಟಿಂಗ್ ಅಸಿಸ್ಟೆಂಟ್, ಸ್ಕ್ರಿಪ್ಟ್ ಬಿಡಿ ಸರ್, ಯಾರದಾದ್ರೂ ಪರಿಚಯವಿದೆಯಾ? ಆ ಪ್ರಶ್ನೆ ಅವನ ಕನಸಿನ ಮೊದಲ ಚೂರಿ. ಒಂದು ಕಥೆ, 3 ನಿರ್ಮಾಪಕರು, 4 ತಿಂಗಳು. ಆದರೆ ಉತ್ತರ ಒಂದೇ, ನಂತರ ನೋಡೋಣ. ಒಬ್ಬ ನಿರ್ಮಾಪಕ ಅವನ ಕಥೆಯನ್ನು ಕದ್ದು ಬೇರೆ ಹೆಸರಿನಲ್ಲಿ ಸಿನಿಮಾ ಮಾಡಿದ ದಿನ ರಾಘವೇಂದ್ರ ಒಳಗಿಂದ ಕುಸಿದ. ಆ ದಿನ ಅವನು ತಿಂದದ್ದು ಆಹಾರವಲ್ಲ, ಅಪಮಾನ. ಬೀದಿಯಲ್ಲಿ ಕುಳಿತು ಬರೆದ ಕಥೆಗಳು. ಲಾಡ್ಜ್ ರೂಮ್ ಇಲ್ಲ, ಹಣ ಇಲ್ಲ, ಆದರೂ ಕಥೆ ಮಾತ್ರ ಇತ್ತು. ರಾತ್ರಿ ಫುಟ್ಪಾತ್ ಮೇಲೆ ಕುಳಿತು ಸ್ಟ್ರೀಟ್ ಲೈಟ್ ಕೆಳಗೆ ಅವನು ಬರೆಯುತ್ತಿದ್ದ. ರಾಘವೇಂದ್ರ ತಾನೇ ತನ್ನೊಡನೆ, ಒಂದು ದಿನ ಈ ಕಥೆಗಳು ನನ್ನನ್ನು ಬದುಕಿಸುತ್ತವೆ. ಒಂದು ದಿನ ಒಬ್ಬ ಸಹಾಯಕ ನಿರ್ದೇಶಕ ಅವನ ಕಥೆ ಓದಿದ. ಅವನು, ಕಥೆ ಚೆನ್ನಾಗಿದೆ, ಆದರೆ ಹೆಸರಿರಲ್ಲ, ದುಡ್ಡು ಕೂಡ ಜಾಸ್ತಿ ಸಿಗಲ್ಲ. ರಾಘವೇಂದ್ರ ನಕ್ಕ. ಆ ನಗು ಸೋಲಿನದ್ದಲ್ಲ, ಸಂಕಲ್ಪದ್ದು. ಒಪ್ಪಿಗೆ. ಶೂಟಿಂಗ್ ಮುಗಿದಿತ್ತು, ಚಿತ್ರ ರಿಲೀಸ್ ಆಯಿತು. ಯಾರಿಗೂ ಗೊತ್ತಿರಲಿಲ್ಲ ಆ ಕಥೆಯ ಹಿಂದೆ ಇದ್ದ ನೋವು. ಆದರೆ ಜನರು ಅತ್ತರು, ನಕ್ಕರು, ತಮ್ಮನ್ನೇ ಆ ಕಥೆಯಲ್ಲಿ ಕಂಡರು. ಅಲ್ಲಿ ರಾಘವೇಂದ್ರ ಗೆದ್ದ. ಎಪಿಲಾಗ್. ಕನಸು ಇನ್ನೂ ಜೀವಂತ. ಅವನು ದೊಡ್ಡ ನಿರ್ದೇಶಕನಾಗಿಲ್ಲ, ಆದರೆ ಅವನು ಸೋತವನೂ ಅಲ್ಲ. ಅವನು ಇನ್ನೂ ಕನಸನ್ನು ಹೊತ್ತು ನಡೆಯುತ್ತಿದ್ದಾನೆ. ಚಿತ್ರರಂಗ ನನ್ನನ್ನು ಒಪ್ಪಿಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನನ್ನ ಕನಸನ್ನು ಬಿಡಲಿಲ್ಲ ಅಂದ್ರೆ ಸಾಕು. ಕನಸು ಕಾಣು, ಆದರೆ ಕನಸಿನಲ್ಲೇ ಮುಳುಗಿ ಹೋಗ್ಬೇಡ. ಆದರೆ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ನಿನ್ನ ಪ್ರಯತ್ನ ಒಂದೇ ಅಲ್ಲ, ಅದರ ಜೊತೆಗೆ ಭಗವಂತನ ಆಶೀರ್ವಾದವೂ ಇರಬೇಕು. ಕಥೆಯು ಮುಂದುವರೆಯುವುದು.